ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮನ ಬರ್ತಡೇ. ಆದರೆ ಅವ್ರಿಗೋಸ್ಕರ ನಾನೇನೋ ಗಿಫ್ಟ್ ತಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಫೋನ್ ಹಾಳಾಗಿ ತುಂಬ ದಿನ ಆದ್ರೂ ನಾನು ಬೇಸಿಕ್ ಯೂಸ್ ಮಾಡ್ತೀನಿ, ಸ್ಪೇರೆ ಸಾಕು ಅಂತ ತಗೊಳ್ಳೋದೇ ಬೇಡ ಅಂತ ಹೇಳ್ತಿರ್ತಾರೆ ನಮಗೋಸ್ಕರ. ಸೊ ಇವಾಗ ನಾನು ಅವ್ರಿಗೆ ಗೊತ್ತಿಲ್ಲದಲೇ ಒಂದು ಮೊಬೈಲ್ ಪರ್ಚೇಸ್ ಮಾಡಿ ಗಿಫ್ಟ್ ಅಂತ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನಂದು ತುಂಬ ದಿನದ ಆಸೆ ಇದು, ಈ ಸಲ ಕೊಡಬೇಕು ಅಂತ. ನೋಡೋಣ ಬನ್ನಿ ಹೆಂಗಿರುತ್ತೆ ಅವ್ರ ರಿಯಾಕ್ಷನು. ಇವಾಗಲೂ ಕೂಡ ನನಗೆ ಏನಕ್ಕೆ ಅಂತಾರೆ ಹೊರತು, ಖುಷಿ ಇದ್ದರೂ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಸುಮ್ಮನಾಗ್ತಾರೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಅಂತ. ಒಂದು ಗಿಫ್ಟ್ ಇದೆ. ಏನು ಗಿಫ್ಟು? ಓಪನ್ ಮಾಡು. ಹಾಕ್ಬೇಕಿತ್ತು ಇದೆಲ್ಲ, ನೀವೇ ಯಾರನ್ನ ಯೂಸ್ ಮಾಡ್ಕೊಳ್ಳೋ. ಅಮ್ಮ, ಮೊಬೈಲು ಗಿಫ್ಟು ನಿಂಗೋಸ್ಕರ. ಏನು ಅನಿಸ್ತೈತೆ? ಖುಷಿ ಆಯಿತು. ಇದು ಮೊದಲನೇ ಗಿಫ್ಟು ನನ್ನ ಬರ್ತಡೇ ತಂದಿರೋದು ಇಷ್ಟು ವರ್ಷದಲ್ಲಿ. ಮೊದಲನೇ ಗಿಫ್ಟು. ನಾನು ಕೇಳಿದ್ರು ಮುಂದೆ 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 ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದಲ್ಲ, ಅದಕ್ಕೆ ಈ ಸಲ ಚೆನ್ನಾಗಿ. ಥ್ಯಾಂಕ್ಸ್ ಬೇಟ, ಥ್ಯಾಂಕ್ಸ್ ಅಮ್ಮ. ಬಿಲ್ಟ ನಮ್ಮ ಗ್ಯಾಲರಿ ಓಪನ್ ಮಾಡು ನೋಡಿ ಫಸ್ಟು. ಒಂದು ವಿಡಿಯೋ ಇದೆ, ಪ್ಲೇ ಮಾಡು. ಇದೇನಾ? ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ. ಥ್ಯಾಂಕ್ಸ್ ಇಬ್ಬರಿಗೂ. ನೋಡಿ, ಅವ್ರ ಖುಷಿಗೆ ಏನು ಹೇಳಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಇದನ್ನು ನೋಡಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಅನ್ನಿಸ್ತು. ಎಲ್ಲ ಅಮ್ಮಂದಿರು ಏನು ಅಪೇಕ್ಷೆ ಪಡಲ್ಲ, ಏನು ನಿರೀಕ್ಷೆ ಇಟ್ಕೊಳ್ಳಲ್ಲ, ನಿಸ್ವಾರ್ಥ ಜೀವ ನಮಗೋಸ್ಕರ ಇರೋದು ಅಂದರೆ ಅದು ಅಮ್ಮ ಒಬ್ಬರೇ. ಅವರು ದಣಿದಾಗಲೂ ಯಾವಾಗಲೂ ಮಕ್ಕಳು ಮುಂದೆ ಹೇಳೋಲ್ಲ. ಅವರಿಗೆ ಏನಾದರೂ ಹೇಳಿದ್ರು, ಬೇಕಿದ್ದರೂ, ಅವಶ್ಯಕತೆ ಇದ್ದರೂ, ಬೇಕಾದಾಗಲೂ ಅವ್ರು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಸುಮ್ಮನಾಗ್ತಾರೆ. ಎಲ್ಲರೂ ಈ ಫೇಸ್ ದಾಟಿ ಬಂದು ನೋಡಿರ್ತೀರ. ಒಂದೊಂದು ಸಲ ಅವರು ಒಂದು ಹೊಸ ಬಟ್ಟೆ ಅಥವಾ ಸ್ಲಿಪ್ಪರ್ ಏನಾದರೂ ತೊಗೊಬೇಕು ಅಂತ ಅಂದ್ರೂ ತುಂಬಾ ಯೋಚನೆ ಮಾಡ್ತಾರೆ. ಯಾಕಂದರೆ ಎಲ್ಲಿ ನನ್ನ ಮಗ ಅಥವಾ ಮಗಳು ಏನಾದರೂ ಬೇಕಾಗುತ್ತೆ, ಸಂಸಾರದಲ್ಲಿ ಏನಾದರೂ ಕಷ್ಟ ಅಂತ ಬಂದಾಗ ಉಪಯೋಗಿಸ್ಕೊಬೋದಲ್ಲ ಅಂತ ದಿನಸಿಯಿಂದ ಹಿಡಿದು ಬೇರೆ ಎಲ್ಲ ಆಗು ಹೋಗು ಎಲ್ಲನೂ ತುಂಬ ಮುತುವರ್ಜಿ ವಹಿಸಿ ಸಂಸಾರದಲ್ಲಿ ನಿಭಾಯಿಸಿರ್ತಾರೆ ನಮ್ಮೆಲ್ಲರ ಅಮ್ಮಂದರು. ಆದರೆ ನಾವು ಒಂದೊಂದು ಸಲ ಅವರ ಬಗ್ಗೆ ಅವರಿಗೆ ಏನು ಬೇಕು ಅಂತ ಕೇಳೋದ್ರಲ್ಲಿ ತಡ ಮಾಡಿರ್ತೀವಿ. ಅವರಿಗೆ ಏನು ಬೇಕು ಅಂತ, ಏನು ಆಸೆ ಪಡ್ತಿದ್ದಾರೆ ಅಂತ ಹೇಳೋದ್ರಲ್ಲಿ ಕೇಳಬೇಕಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅವರೆಲ್ಲ ಆಚೆ ಹೋದರೆ ಮನೆಗೆ ವಾಪಸ್ ಬರ್ತಾ 10 ರೂಪಾಯಿ ಉಳಿಸ್ಬೋದಲ್ಲ ಅಂದ್ಬಿಟ್ಟು ಆಟೋಗೆ ಎಲ್ಲೂ ಖರ್ಚು ಮಾಡ್ದಲೆ ನಡ್ಕೊಂಡೇ ಬಂದಿರ್ತಾರೆ. ಅದೇ 10 ರೂಪಾಯಿ ನಮಗೋಸ್ಕರ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಅವರು. ಆದರೆ ಅವರು ಮಾತ್ರ ನಮಗೇನು ಬೇಕು ಬೇಡ ಅಂತ ನಮಗಿಂತ ಚೆನ್ನಾಗಿ ತುಂಬ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಸ್ಕೂಲ್ ದಿನಗಳಿಂದ ಇಲ್ಲಿವರೆಗೂ ನಾವೆಲ್ಲನ ಕೆಲಸ ಅಥವಾ ಆಚೆ ಹೋದರೆ ಅವರೇ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ರೆಡಿ ಮಾಡಿ ಹುಷಾರಾಗಿ ಹೋಗ್ಬಾ ಮಗಳೇ ಅಂತ ಹೇಳಿ ಕಳಿಸ್ತಾರೆ. ಸೊ ಹಾಗಾಗಿ ಎಲ್ಲರೂ ಇದರಿಂದ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ಅವ್ರು ಯಾವತ್ತೂ ಬಾಯ್ಬಿಟ್ಟು ಕೇಳಲ್ಲ ಫ್ರೆಂಡ್ಸ್, ನಂಗೆ ಇದು ಬೇಕು ಅದು ಬೇಕು ಅಂತ. ನಾವೇ ಅರ್ಥ ಮಾಡ್ಕೊಬೇಕು. ಅವ್ರ ಆಸೆ ಕಾಣಿಸ್ದೇ ಇರೋ ಕನಸನ್ನ ನಾವೇ ಅರ್ಥ ಮಾಡಿಕೊಂಡು ಪೂರ್ತಿ ಮಾಡಬೇಕು. ಧನ್ಯವಾದ ನಿಮ್ಮೆಲ್ಲರಿಗೂ.